ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಭುವನ ಅನ್ನು ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಣಪತಿನ ಈ ದಿನ ನನ್ನ ಒಂದಷ್ಟು ವೀಡಿಯೋಗಳ ಹಿಂದೆ ಗಣಪತಿ ಮಣ್ಣಿನ ಮೂರ್ತಿಯದ್ದು ನೋಡಿದ್ರಿ. ನಮ್ಮೂರು ಗೂಳೂರು ಗಣಪತಿದು ಇವಾಗ ಪೂಜೆ ಆರಂಭ ಆಗಿದೆ. ಕಾರ್ತಿಕ ಮಾಸದಲ್ಲಿ ನವೆಂಬರ್ 2ನೇ ತಾರೀಕಿಂದ ನಾನು ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದಕ್ಕಾಗಿ ಇವತ್ತು ನಮ್ಮನೆ ಕಡೆಯಿಂದ ಅಂದರೆ ನಮ್ಮನೆಯಿಂದ ಕರ್ಜಿಕಾಯಿ ಹಾರ ಹಾಕಿಸಿ ಪೂಜೆ ಮಾಡಿಸ್ತಾ ಇದ್ದೀವಿ ಗಣಪತಿಗೆ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಗಣಪತಿ ಹೇಗೆ ರೆಡಿಯಾಗಿದೆ, ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ ನನ್ನ ಚಾನಲ್ ಮುಖಾಂತರ ಅನ್ನೋದನ್ನು ನನಗೆ ಬಹಳ ಆಸೆ. ಹಾಗಾಗಿ ಬನ್ನಿ, ಗಣಪತಿ ಹೇಗೆ ಪೂಜೆ ಮಾಡ್ತಾರೆ, ಹಾಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನನ್ನ ಒಂದು ಚಾನಲ್ ಮುಖಾಂತರ ನೋಡೋರಂತೆ ಈ ಥರ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮೂರು ಗಣಪತಿನ ಈ ಟೈಮಲ್ಲಿ ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ ಕಾರ್ತಿಕ್ ಮಾಸದಲ್ಲಿ. ಯಾಕೆ ಅಂದರೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಮ್ಮ ಅಜ್ಜಿ ಇರೋವಾಗ ಯಾವಾಗಲೂ ಹೇಳ್ತಾಯಿದ್ರು, ಇಡೀ ವರ್ಷದಲ್ಲಿ ಈ ಒಂದು ತಿಂಗಳು ನಮ್ಮೂರು ಭಾಳ ಕಳೆ ಆಗಿರುತ್ತೆ ಅಂತ. ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಕರೆಂಟ್ ಕೊಡ್ತಾ ಇರಲಿಲ್ವಂತೆ. ಆವಾಗ ಅಂದರೆ ಈ ಕಾರ್ತಿಕ್ ಮಾಸದಲ್ಲಿ ಮಾತ್ರ ಒಂದು ತಿಂಗಳು ಕರೆಂಟ್ ಹೋಗ್ತಾ ಇರಲಿಲ್ವಂತೆ, ಗಣಪತಿ ಕುಣಿಸಿದ್ದಾರೆ ಅಂತ ಹೇಳಿಬಿಟ್ಟು ಆ ಥರ ಹೇಳ್ತಿದ್ರು. ಸೊ ಈ ಲೈಟ್ ಅರೇಂಜ್ಮೆಂಟ್ ನೋಡೋಕ್ಕೆ ಚಿಕ್ಕ ವಯಸ್ಸಲ್ಲಿ ನಾವು ಹೀಗೆ ನೋಡೋಕ್ಕೆ ಅಂತಲೇ ಬರ್ತಾಯಿದ್ವಿ. ಒಂಥರ ಏನೋ ನಮಗೆ ಎಕ್ಸೈಟ್ಮೆಂಟ್. ಲೈಟಿಂಗ್ಸ್ ಹಾಕಿದ್ದಾರೆ, ಗಣಪತಿ ಕುಣಿಸಿದ್ದಾರೆ, ಗಣಪತಿ ಮಾಡೋವಾಗೆಲ್ಲ ಬರೋದು, ನೋಡೋದು, ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಪ್ರೊಸೆಸ್, ಈ ಥರ ಎಲ್ಲ ನೋಡೋದು. ಒಂಥರ ಇದೇ ರೋಡಲ್ಲಿ ನಾವು ಟ್ಯೂಷನ್ಗೆಲ್ಲ ಓಡಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ಇದೆಲ್ಲ ನೋಡಿದಾಗ ಒಂದು ನೆನಪು. ನಮ್ಮ ಮನೇಲಿ ಗಣಪತಿಗೆ ಈ ಒಂದು ಅಮ್ಮ ಮದುವೆಗೆ ಬಂದಾದ್ಮೇಲಿಂದನೂ ಅಂದರೆ ಒಂದು 30 ವರ್ಷದಿಂದನೂ ಗಣಪತಿಗೆ ಕರ್ಜಿಕಾಯಿ ಹಾರ, 101 ಕರ್ಜಿಕಾಯಿ ಹಾರ ಹಾಕಿಸ್ತಾ ಇದ್ದೀವಿ ನಾವು ಮಿಸ್ ಇಲ್ದಂಗೆ. मकर राशि सदस्य भुवना नाम देस्य पूर्वाषाढ़ नक्षत्रस्य धनुराशि सदस्य सर्वजनाने सकुटुंबस्य नाम देस्य क्षेमस्थैर्य विजयाभ्यायो आरोग्य ऐश्वर्य अभिवृद्ध्यर्थं तनकनकवस्तुवाहनादिमादेश्वर्य लाभवर्षतं सिद्ध्यर्थं मम कायिक वाचिक मानसिक सांसर्गिक सकलाष्टवर्याद्वारा मम च सकलस्य पूजां करिष्ये पुष्पाणि समर्पयितुं गणाध्यक्ष परचन्द्रो महाकाय कोटिसूर्य ओम स्मुखाय नमः ओम विघ्नेश्वराय 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 नमः गणाध्यक्षाय नमः वाल्मीकिराय नमः विनायकाय नमः विघ्नेश्वराय नमः विघ्नेश्वराय नमः विघ्नेश्वराय नमः विघ्नेश्वराय नमः विघ्नेश्वराय नमः विघ्नेश्वराय नमः ओम 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 विघ्नेश्वराय नमः। ಇದೇ ತಿಂಗಳು ಡಿಸೆಂಬರ್ 7-8 ನಮ್ಮೂರು ಗಣೇಶನ ಜಾತ್ರೆ ಇದೆ. ಮಿಸ್ ಮಾಡದೆ ಎಲ್ಲರೂ ಬನ್ನಿ, ಸಖತ್ತಾಗಿರುತ್ತೆ ಜಾತ್ರೆ ಮಾತ್ರ. ಎಲ್ಲೂ ಕೂಡ ನೀವು ನೋಡಿರಲ್ಲ ಈ ಥರ ಗಣಪತಿನ ಹೇಗೆ ದೇವಸ್ಥಾನದಿಂದ ಈಚೆ ತರ್ತಾರೆ, ಹೇಗೆ ರಥದ ಮೇಲೆ ಕುಣಿಸಿ ಊರು ತುಂಬ ಮೆರವಣಿಗೆ ಮಾಡಿ ಆ ನಂತರ ನಮ್ಮೂರು ಕೆರೆಯಲ್ಲೇ ವಿಸರ್ಜನೆ ಮಾಡೋದು. ತುಂಬ ಕಷ್ಟ ಗಣಪತಿನ ವಿಸರ್ಜನೆ ಮಾಡೋದು, ಅಷ್ಟು ಸುಲಭ ಅಲ್ಲ. ಇಷ್ಟು ದೊಡ್ಡ ಗಣಪತಿ ಯಾರು ಕೈ ಹಾಕಿದ್ರೂ ಕೂಡ ಮೇಲೆ 1 ಇಂಚು ಕೂಡ ಅಲ್ಲಾಡೋದಿಲ್ಲ. ಇದಕ್ಕೆ ಒಡ್ರೆ ಆಗಬೇಕು, ಅಂದರೆ ಒಡ್ರು ಪೈಕಿಯವರೇ ಬಂದು ಗಣಪತಿಯನ್ನು ಮುಟ್ಟಿ ವಿಸರ್ಜನೆ ಮಾಡಲಿಕ್ಕೆ ಆ ಜಾಗದಿಂದ ಎತ್ತೋದು. ಬೇರೆ ಯಾರೇ ಬಂದು ಗಣಪತಿಯನ್ನು
ಆ ಜಾಗದಿಂದ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬಹಳಷ್ಟು ವಾಡಿಕೆಗಳು, ಬಹಳಷ್ಟು ಪ್ರೊಸೀಜರ್ ಇದೆ. ಇಲ್ಲಿ ಅದೆಷ್ಟೋ 18 ಕೋಮಿನ ಜನಗಳು ಸೇರಿ ಗಣಪತಿ ಜಾತ್ರೆಯನ್ನು ಮಾಡೋದು. ಹಾಗಾಗಿ ನಮ್ಮೂರು ಗಣಪತಿ ವಿಶೇಷ. ಆಯ್ತು ಕಾಣಿಸ್ತದೆ. ಗಣಪತಿಗೆ ಹಾಲು ಹಾಕಿದ ಮೇಲೆ ಅಲ್ಲಿರೋರಿಗೆ ಅಂಚದಲ್ಲೇ ಇರೋಕ್ಕಾಗುತ್ತಾ? ಹಾಗಾಗಿ ಎಲ್ರಿಗೂ ಕೂಡ ನಮ್ಮನ್ನ ಗಣಪತಿಗೆ ಹಾಕಿದಂಥ ಹಾರನ, ಕರ್ಜಿಕಾಯನ್ನ ಎಲ್ರಿಗೂ ಹಂಚ್ಕೊಂಡು ಬಂದ ಪ್ರಸಾದನ ಈ ಥರ ಪ್ರತಿ ವರ್ಷವೂ ನಡೆಯುತ್ತೆ. ಇದನ್ನು ನಾನು ನನ್ನ ಚಾನಲ್ ಮುಖಾಂತರ ಎಲ್ರಿಗೂ ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾತ್ರೆಗೆ ಮಿಸ್ ಮಾಡಬೇಡಿ ಯಾರೂ.